ಹೆಣ್ಮಕ್ಳ ಮೇಲೆ ಕೈ ಮಾಡ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಸಿಟಿ ಪೀಸು, ಇದೆಲ್ಲ ನಮ್ಮ ಹತ್ರ ಬೇಡ. ನಾವುಗಳು ಯಾರು ಸರಿ ಇಲ್ಲ. ಏಯ್, ಏನ್ರೋ ಮಾಡ ಹೆಣ್ಮಕ್ಳ ಮೇಲೆ ಪೌರುಷ ತೋರಿಸಿ ಬಿಲ್ಡಪ್ ಬೇರೆ ತಗೋತೀರಾ? ಏನಮ್ಮಿ, ನಮ್ಮ ಹುಡುಗ ಏನೋ ನಿನ್ನ ಡೀಪ್ ಆಗಿ ಲವ್ ಮಾಡ್ತಾ ಇದ್ದಾನಂತೆ. ನೀನ್ ನೋಡಿದ್ರೆ ಅವನ್ನ ಲವ್ವೇ ಮಾಡಲ್ಲ ಅಂತ ಹೇಳುತ್ತೆ. ಯಾಕೆ? ಇಲ್ಲಿ ನೋಡು, ನಮ್ಮ ಹುಡುಗ ಏನ್ ಕಮ್ಮಿ ಆಗೈತೆ? ಅಂದ ಇಲ್ವಾ, ಚಂದ ಇಲ್ವಾ, ಪರ್ಸನಾಲಿಟಿ ಇಲ್ವಾ? ಹ ಆಯ್ತು, ಇವನು ಬೇಡ, ನಾನ್ ಚೆನ್ನಾಗಿದ್ದೀನಿ ತಾನೆ. ಹ ನನ್ನೇ ಲವ್ ಮಾಡು. ಸರಿ ಬಿಡು, ನಿನ್ ಫ್ರೆಂಡ್ ಇನ್ನೊಬ್ಳಿದಾಳಲ್ಲ, ಅವಳನ್ನ ಈ ನನ್ನ ಮನೆಗೆ ಸೆಟಪ್ ಮಾಡ್ಕೊಡು. ಏಯ್, ಕಣ್ಣಲ್ಲಿ ನೀರ್ ಹಾಕ್ತವಳಲ್ಲ. ಯಾಕಮ್ಮಿ ಹೇಳ್ತೀಯಾ? ನಾನು ಒಂದ್ಸಲಿ ಲವ್ ಮಾಡಿ ನೋಡು, ನಿನ್ನಂತ ಅದೃಷ್ಟ ಅಂತ ಯಾರು ಇರಲ್ಲ. ಏಯ್, ನಿಮ್ಮನೇಲೂ ಅಕ್ಕ ತಂಗಿರ ಅಂತ ಇರ್ತಾರೆ ತಾನೆ, ಅವ್ರ ಹತ್ರನೂ ಇದೇ ತರ ನಡ್ಕೊಳ್ತೀರಾ? ಏಯ್, ಇದ್ಯಾವ್ದ ಹೊಸ ಮಚ್ಚ, ಇವರಾ ಸ್ಕೂಲ್ ಇವೆಂಟ್ ಬಂದಿದ್ರಲ್ಲ ಅವರು. ನೋಡಮ್ಮೆ, ನಿಂದ ಎಷ್ಟು ಕೆಲ್ಸ ಐತೆ ಅಷ್ಟು ಮುಗಿಸ್ಕೊಂಡು ಹೋಗ್ತಾ ಇರೋ. ಸುಮ್ನೆ ನಮ್ಮ ವಿಷಯಕ್ಕೆಲ್ಲ ಬಂದು ನಮ್ಗಳು ಸೈಕ್ ಮಾಡ್ಬೇಡ. ಏನ್ರಿ ಹ ಏನ್ ಮಾಡ್ತೀರಾ? ನೀವುಗಳು ಮಾಡ್ತಿರೋ ಮನೆ ಹಾಳ್ ಕೆಲ್ಸ ನೋಡ್ಕೊಂಡು ಸುಮ್ನೆ ನಿಂತಿರ್ಬೇಕಾ? ಏಯ್, ಏನ್ ಧ್ವನಿ ಏರ್ಸ್ಬಿಟ್ಟು ಮಾತಾಡ್ತಾ ಇದ್ಯಾ? ಹೆಂಗೈತೆ ಮೈಗೆ? ಈ ತರಾನೇ ಆಡ್ತಿದ್ರೆ ಧ್ವನಿನೂ ಏರಿಸ್ತೀನಿ, ಅಗತ್ಯ ಬಿದ್ರೆ ಕೈಯೂ ಏರಿಸ್ತೀನಿ. ಅಕ್ಕ ಅಕ್ಕ ಅವ್ರ ಹತ್ರ ಗಲಾಟೆ ಬೇಡ ಅಕ್ಕ, ಅವ್ರು ಸರಿ ಇಲ್ಲ. ಅವ್ರ ಏನ್ ಮಾಡಕ್ಕೂ ಎಸಲ್ಲ. ಪ್ಲೀಸ್ ಅಕ್ಕ, ಏನು ನೋಡಿಲ್ಲ ಅನ್ನೋ ತರ ಹೋಗ್ಬಿಡಿ. ಅರೆ, ಇದೇನಿದು? ನೀವುಗಳು ಇವ್ರುಗಳಿಗೆಲ್ಲ ಯಾಕೆ ಭಯ ಪಡ್ತಿದ್ದೀರಿ? ಮಗದವ್ರಿಗೆ 4 ಗುದ್ದು ಜಾಸ್ತಿ ಅನ್ನೋ ಮಾತು ಕೇಳಿಲ್ವಾ? ಇವ್ರುಗಳು ಎದುರು ನಿಂತು ವಾಪಸ್ ಮಾತಾಡಿಲ್ಲ ಅಂದ್ರೆ ಹೀಗೆ ಆಗೋದು. ಈ ತರ ತಮಾಷೆಗಳು ಮಾಡಿದಾಗ ತಿರುಗ್ಸ್ 4 ಕೊಟ್ರೆ ಸರಿ ಹೋಗುತ್ತೆ. ಏನ್ ಮಚ್ಚ, ಬೇಜಾನ್ ಎಗರ್ಲಾಡ್ತಾವಳೆ? ಹ್ಞೂ ಮಚ್ಚ, ನಮ್ಮೂರಿಗೆ ಬಂದು ನಮ್ಮ ಮೇಲೆ ಎಗರಾಡ್ತಾ ಇದ್ದಾಳೆ. ಏಯ್, ಏನ್ ಈ ತರ ಎಲ್ಲ ಮಾತಾಡಿ ನಮ್ಮ ಹಳ್ಳಿ ಹೀರೋಯಿನ್ ಆಗ್ಬೇಕು ಅಂತ ಇದ್ಯಾ? ಏಯ್, ನಿನ್ನಂತರ ಎಷ್ಟು ಜನ ಲೈಫಲ್ಲಿ ನೋಡಿದೀನಿ ಗೊತ್ತಾ? ಸುಮ್ನೆ ನೀನ್ ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರೋ. ನನ್ನಂಥವ್ರನ್ನ ಎಷ್ಟೋ ಜನನ ನೋಡಿರ್ಬೋದು, ಆದ್ರೆ ನನ್ನ ನೋಡಿಲ್ಲ. ಏನ್ ಬೇಜಾರ್ ಮಾತಾಡ್ತಾ ಇದ್ಯಾ? ನೀನ್ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಅಯ್ಯೋ ನೀನು
ಹೆಣ್ಮಕ್ಳ ಮೇಲೆ ಕೈ ಮಾಡ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಏ ಸಿಟಿ ಪೀಸು, ಇದೆಲ್ಲ ನಮ್ಮ ಹತ್ರ ಬೇಡ. ನಾವುಗಳು ಯಾರು ಸರಿ ಇಲ್ಲ. ಏಯ್ ಏನ್ರೋ ಮಾಡ, ಹೆಣ್ಮಕ್ಳ ಮೇಲೆ ಪೌರುಷ ತೋರಿಸಿ ಬಿಲ್ಡಪ್ ಬೇರೆ ತಗೋತೀರಾ? ಅಣ್ಣ ನೀನೇನ್ ಮಾಡ್ತಿದ್ದೆ ಅಣ್ಣ ಇಲ್ಲಿ? ಅಣ್ಣ ಅಲ್ಲಿ ಒಂದ್ ದೊಡ್ಡ ಗಲಾಟೆ ಹಚ್ಚಿದ್ದಣ್ಣ, ನೀನ್ ನೋಡಿದ್ರೆ ಕಬ್ನ ಹತ್ತಿದ್ಯಾ? ಏನೋ ಏನ್ ಹೇಳ್ದೆ? ಅಣ್ಣ ಕಾಲ ಹುಡುಗಿರಿ ಲೈನ್ ಆಗ್ತಿದ್ದೇನಣ್ಣ, ಕೇಳಿದವ್ರಿಗೆಲ್ಲ ಹೊಡಿತಿದ್ದೇನಣ್ಣ. ಓ, ಆ ಕಾಳ ಮತ್ತೆ ಶುರು ಹಚ್ಕೊಂಡ. ಒಮ್ಮೆ ಆ ಗ್ರಾಚಾರ ಬಿಡಿಸಿದ್ದೆ, ಈಗ ಮಂಗಳಾರತಿನ ಮಾಡ್ಬೇಕಾಗುತ್ತೆ ಅವನಿಗೆ. ಅತಿಥಿಯೇ ದೇವ ಭವ ಅನ್ನೋ ಊರ್ನರ್ ನಾವು, ಅಂತದ್ರಲ್ಲಿ ನಮ್ಮೂರಿಗೆ ಬಂದಿರೋ ಅತಿಥಿಗಳಿಗೆ ಸಮಸ್ಯೆ ಆಗ್ತಿದೆಯಾ? ಆ ತರ ಆಗ್ತಿದೆ ಅಂತಂದ್ರೆ ಈ ಕರಿಬಸಪ್ಪ ಸುಮ್ನೆ ಇರೋ ಮಾತೆ. ಕರಿಬಸಪ್ಪ ಕಂಡ್ರು, ತೊಡೆದ್ರೆ ಏಟ್ಗೆ ಕೈ ಕಾಲ್ ಮಾಡಿದ್ದು ಸರಿಯಾಗಿಲ್ಲ. ಅವ್ನು ಸಿಕ್ಕಿದ್ರೆ ಅಷ್ಟೇ. ಓಡಲ್ಲ ಓಡ್ರ, ನಿಮ್ಗೆಲ್ಲ ಒಂದ್ ಗತಿ ಕಾಣಿಸ್ತೀನಿ. ನಮ್ಮ ಊರಲ್ಲೇ ಇದೀರಲ್ವಾ, ನೋಡ್ಕೊತೀನಿ ಕೈಗೆ. ಈಗಲೂ ನನ್ನ ಮಕ್ಕಳ ನೀವು ಒಬ್ಬೊಬ್ಬನಿಗೆ ಆಯ್ತು ನಿಮ್ಗೆ. ನಮ್ಮೂರಿಗೆ ಬಂದಿರೋ ನಿಮಗೆ ಈ ತರ ಆಯ್ತಂತ ಕೇಳಿ ಮನಸ್ಸಿಗೆ ಬಹಳ ಬೇಜಾರಾಯ್ತು. ನಮ್ಮೂರಿಗೆ ಬಂದಿರೋ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋ ಕರ್ತವ್ಯ ನಮ್ದಾಗಿತ್ತು, ಆದ್ರೆ ಅದರಲ್ಲಿ ಲೋಪ ಆಗಿದೆ. ದಯವಿಟ್ಟು ನನ್ ಕ್ಷಮಿಸಿ. ಅಯ್ಯೋ ಹಾಗೇನು ಇಲ್ಲ, ನೀವು ಬಂದಿದ್ದಕ್ಕೆ ಭಯ ಪಟ್ಕೊಂಡು ಓಡ್ ಹೋದ್ರು. ಇಲ್ಲಿದ್ರೆ ಏನಾಗ್ತಿತ್ತೋ ಏನೋ. ಇಲ್ಲ ಅಂದ್ರೆ ಏನು ಆಗ್ತಿರ್ಲಿಲ್ಲ ಬಿಡಿ, ತಲೆ ಕೆಡ್ಸ್ಕೋಬೇಡಿ. ನೋಡಿ, ಈ ತರ ಏನಾದ್ರೂ ನೆಕ್ಸ್ಟ್ ಟೈಮ್ ಆದ್ರೆ ನನಗೊಂದು ಫೋನ್ ಮಾಡಿ, ನಾನು ಬರ್ತೀನಿ. ಸರ್, ಥ್ಯಾಂಕ್ ಯು ಸೋ ಮಚ್. ನಮಗೂ ಒಂದು ಸಣ್ಣ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಹೋಗ್ತೀವಿ. ಆಯ್ತು, ಹೋಗಿ ಬನ್ನಿ.
ನಮಸ್ಕಾರ. ನಮಸ್ಕಾರ. ನಮಸ್ಕಾರಮ್ಮ. ನಮಸ್ತೆ. ಅದೇವ್ರೆ ನೀವು ಬರ್ತೀರಾ ಅಂತ ನಾವು ತಿಳ್ಕೊಂಡೇ ಇರ್ಲಿಲ್ಲ. ನೀವು ಇವತ್ತು ಬಂದಿದ್ದು ನಮ್ಗೆ ತುಂಬಾ ಸಂತೋಷ ಆಯ್ತು. ಅಯ್ಯೋ ಅದ್ರಲ್ಲೇನಿದೆ, ನೀವು ಅಷ್ಟು ಪ್ರೀತಿಯಿಂದ ಕರೆದ ಮೇಲೆ ನಾವು ಬರ್ದೇ ಇರಕ್ಕಾಗತ್ತೆ. ಹಾಗಲ್ಲ, ನೀವ್ ಅಷ್ಟ್ ದೊಡ್ಡವರಲ್ಲ, ಬರ್ತೀರೋ ಇಲ್ವೋ ಅನ್ಕೊಂಡಿದ್ವಿ. ಅಯ್ಯೋ ಆ ಮಾತಾಡ್ಬೇಡಿ. ದೊಡ್ಡವರು ಚಿಕ್ಕವರು ಅಂತೆಲ್ಲ ಏನು ಇಲ್ಲ. ಜಗತ್ತಲ್ಲಿ ಎರಡೇ ತರ ಜನ, ಒಳ್ಳೆಯವರು ಕೆಟ್ಟವರು ಅಷ್ಟೇ. ನಾನು ಅನ್ಕೊಂಡಂಗೆಲ್ಲ ಆಗ್ತಾ ಇದೆ. ಇನ್ನೂ ಏನಾದ್ರೂ ಮಾಡ್ಬೇಕು. ಒಟ್ನಲ್ಲಿ ಈ ಆದಿ ಭಾಗ್ಯ ಮಾತಾಡದೆ ಇರೋ ತರ ಮಾಡ್ಬೇಕು. ಏನ್ ಮನೆ ಹಾಳು ಪ್ಲಾನ್ ಮಾಡ್ತಿದ್ಯಾ? ಏನು ಮನೆ ಹಾಳ್ ಪ್ಲಾನ? ನನ್ಗೇನ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿದೀರಾ? ನಾನು ಅದನ್ನೇ ಮಾಡ್ತಾ ಕೂತ್ಕೊಳ್ಳ? ಏನ್ ಕೆಲ್ಸ ಇದೆ? ಬೇರೆ ಏನ್ ಕೆಲ್ಸ ಇದೆ ನಿನಗೆ? ಅದೇ ಕೆಲ್ಸ ತಾನೇ. ನೋಡು, ಈ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಈ ಚಾನಲ್ ನ್ಯೂಸ್ ಎಲ್ಲ ನೀನೇ ಹಬ್ಸಿದೀಯ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಅವ್ರಿಬ್ಬರ ಮಧ್ಯ ತಂದ್ ಹಾಕೋದಕ್ಕೆ ಈ ತರ ಮನೆ ಹಾಳು ಕೆಲ್ಸ ಮಾಡಿರ್ತೀಯ. ಆದ್ರೆ ಒಂದಂತೂ ನಿಜ ಶ್ರೇಷ್ಠ, ನೀನ್ ಈಗ ಏನ್ ಸುಳ್ಳು ಸುದ್ದಿ ಹಬ್ಸಿದೀಯಲ್ಲ, ಅದು ಸದ್ಯದಲ್ಲೇ ಸತ್ಯ ಆಗುತ್ತೆ. ಭಾಗ್ಯಂಗೆ ಒಂದೊಳ್ಳೆ ಜೀವನ ಶುರು ಆಗುತ್ತೆ. ಇದು ಈ ಕುಸುಮ ಕೊಡ್ತಿರೋ ಮಾತು.